ರಾಜ್ಯದಲ್ಲಿ ಎಫ್ಐಆರ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಜೋರಾಗ್ತಿರುವಂತೆ ಕಾಣಿಸ್ತಾ ಇದೆ. ಇದು ದ್ವೇಷ ರಾಜಕಾರಣದ ಭಾಗ ಅಂತ ಒಬ್ಬರ ಆರೋಪ. ಬಟ್ ಎಫ್ಐಆರ್ ಪಾಲಿಟಿಕ್ಸ್ ಅಂತ ಜಾಸ್ತಿ ಆಗ್ತಾ ಇದೆ. ಬಟ್ ಅದಕ್ಕೆ ಕಾರಣ ಕೂಡ ಇದೆ. ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಪ್ರಶ್ನೆ ಮೂಡ್ತಾ ಇದೆ. ಕಡಬದಲ್ಲಿ 15 ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಾರೆ. ಬಂಟ್ವಾಳದಲ್ಲಿ ಕನ್ನಡಕ ಪ್ರಭಾಕರ್ ಭಟ್ ವಿರುದ್ಧ ಪ್ರಚೋದನಕಾರಿ ಭಾಷಣ ಕೇಸ್ ಹಾಕಿದ್ದಾರೆ. ಮತ್ತೊಂದು ಕಡೆ ತುಮಕೂರಿನಲ್ಲಿ ಹೇಮಾವತಿ ಕಾಲುವೆ ಕದನದಲ್ಲೂ ಕೇಸ್ಗಳು ಬಿದ್ದಿವೆ. ಇಬ್ಬರು ಸ್ವಾಮೀಜಿಗಳು, ಬಿಜೆಪಿಯ ಇಬ್ಬರು ಶಾಸಕರು, ರೈತ ಸಂಘಟನೆಗಳ ಮೇಲೂ ಕೂಡ ಕೇಸ್ ಆಗಿದೆ. ಅಂದರೆ ಮೊನ್ನೆ ಇತ್ತೀಚೆಗಷ್ಟೇ ಒಬ್ಬ ಮುಸ್ಲಿಂ ಹುಡುಗನ ಯುವಕನ ಹತ್ಯೆ ಆಗಿತ್ತು ಮಂಗಳೂರಿನಲ್ಲಿ. ಅದಾದ ಬಳಿಕ ದಿನೇಶ್ ಗುಂಡೂರಾವ್ ಒಂದು ಸಭೆ ಮಾಡ್ತಾರೆ. ಅಲ್ಲಿ ಮುಸಲ್ಮಾನ್ ನಾಯಕರು ಅಥವಾ ಮುಸ್ಲಿಂ ನಾಯಕರು ಆಗ್ರಹ ಮಾಡ್ತಾರೆ, ಪ್ರಚೋದನಕಾರಿ ಭಾಷಣ ಮಾಡೋರ ಮೇಲೆ ಎಫ್ಐಆರ್ ಹಾಕಿ ಒಳಗಾಕಿ ಅಂತ. ಹಾಗಾಗಿ ಆ ಆ್ಯಕ್ಷನ್ಗೆ ಇಳಿದಿದೆಯಾ ಸರ್ಕಾರ ಅಂತಕ್ಕಂಥ ಪ್ರಶ್ನೆ. ನೀವು ಬೇರೆ ಬೇರೆ ಕೇಸ್ಗಳಾಗಿರ್ಬೋದು, ಬೇರೆ ಬೇರೆ ಪ್ರಕರಣಗಳಾಗಿರ್ಬೋದು, ಟಾರ್ಗೆಟ್ ಆಗ್ತಾ ಇರ್ತಕ್ಕಂಥವ್ರು ಹಿಂದೂಗಳು. ಹಾಗಾದರೆ ರಾಜ್ಯ ಸರ್ಕಾರ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಎಫ್ಐಆರ್ ಪಾಲಿಟಿಕ್ಸನ್ನು ಮುಂದುವರೆಸಿದೆಯಾ ಅಂತ ಪ್ರಶ್ನೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ದ್ವೇಷಕ್ಕೆ ಸರಣಿ ಹತ್ಯೆಗಳಾಗ್ತಾ ಇದೆ. ಎರಡೂ ಕಡೆ ಆಗ್ತಾ ಇದೆ, ಹಿಂದೂಗಳಲ್ಲೂ ಆಗ್ತಾ ಇದೆ, ಮುಸಲ್ಮಾನರಲ್ಲೂ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ನೂತನ SP ಅರುಣ್ ಆಕ್ಷನ್ ಶುರು ಮಾಡಿದ್ದಾರೆ. ರಾತ್ರೋರಾತ್ರಿ ಸಂಘಟನೆಯ ಮುಖಂಡರ ಮನೆಗಳಿಗೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. GPS ಫೋಟೋ ತೆಗೆದು ಸಂಘಟನೆ ಮುಖಂಡರ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಹಾಗೆಯೇ ಕಡಬ ತಾಲೂಕಿನ VHP ಮುಖಂಡರ ಮನೆ ಬಳಿ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಬಟ್ ನಿಮಗೆ ದಕ್ಷಿಣ ಕನ್ನಡದಲ್ಲಿ ಪ್ರತೀಕಾರದ ಕೊಲೆಗಳಾಗ್ತಾ ಇದೆ. ಬರೀ ಮುಸ್ಲಿಂ ನಾಯಕರ ಕೊಲೆಗಳೇ ಆಗ್ತಾ ಇದೆ ಅಂತಲ್ಲ. ಅದಕ್ಕೆ ಹಿಂದೆ ಈ ರಹೀಂ ಕೊಲೆಗೆ ಹಿಂದೆ ಸುಹಾಸ್ ಶೆಟ್ಟಿದಾಗಿತ್ತು. ನೀವು ಎರಡೂ ಕಡೆ ನೋಡಬೇಕು. ಆ ಕಡೆಯಿಂದ ಇಲ್ಲೂ ಕೊಲೆ ಆಗಿದೆ, ಈ ಕಡೆಯಿಂದ ಅಲ್ಲೂ ಕೊಲೆ ಆಗಿದೆ. ಆದರೆ ಹಿಂದೂಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಇವರ ಆ್ಯಕ್ಷನ್ ನೋಡಿದಾಗ ಹೇಳಬಹುದು. ನಿನ್ನೆನೇ ನೂತನ SP ಅರುಣ್ ಅವರು ಹಿಂದೂ ಮುಖಂಡರ ಮನೆಗಳಿಗೆ ಪೊಲೀಸರು ಹೋಗಿದ್ದಾರೆ. ಅವರ ಮನೆಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಇದು ಒನ್ ಸೈಡೆಡ್ ಅನ್ನುವಂತಹ ಆರೋಪವನ್ನು ಅಲ್ಲಿನ BJP ನಾಯಕರು ಅಥವಾ ಹಿಂದೂ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಒನ್ ಸೈಡೆಡ್ ಆಗಿ ಆ್ಯಕ್ಷನ್ ತಗೋತಾ ಇದ್ದಾರೆ. ಎಫ್ಐಆರ್ ಪಾಲಿಟಿಕ್ಸ್ ನಡೀತಾ ಇದೆ. ಇವ್ರು ಯಾರ್ಯಾರು BJPಯವರು ಮತ್ತು ಸಂಘಟನೆಯವರು ಯಾರ್ಯಾರು ಆಗಬರಲ್ಲ ಅವ್ರ ಮೇಲೆ ಮಾತ್ರ ಎಫ್ಐಆರ್ ಆಗ್ತಾ ಇದೆ ಅಂತ. ರಾತ್ರಿ ಮನೆಗಳಿಗೆ ಭೇಟಿ ನೀಡಿ ನಮ್ಮನ್ನು ಅಪರಾಧಿಗಳಂತೆ ಬಿಂಬಿಸಿದ್ದಾರೆ. VHP ಜಿಲ್ಲಾ ಸಹ ಕಾರ್ಯದರ್ಶಿ ಪ್ರಮೋದ್ ರೈ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಡಬ ಪೊಲೀಸ್ ಠಾಣೆ ಎದುರು ರಾತ್ರೋರಾತ್ರಿ ಸೇರಿದ್ರು ಕಾರ್ಯಕರ್ತರು. 15 ಹಿಂದೂ ಸಂಘಟನೆಯ ಮುಖಂಡರು ಮತ್ತು ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ಆಗಿದೆ. ಅದಕ್ಕೆ ಎಫ್ಐಆರ್ ಪಾಲಿಟಿಕ್ಸ್ ಅಂತ ಹೇಳಿದ್ದಾನೆ. ಪೊಲೀಸರ ನಡೆ ವಿರೋಧಿಸಿ ಠಾಣೆ ಎದುರು ಹಾಜರಾಗಿದ್ದಕ್ಕೆ ಎಫ್ಐಆರ್. ಠಾಣೆಯ ಮುಂಭಾಗ ಕಾನೂನು ಬಾಹಿರ ಪ್ರತಿಭಟನೆ ಅಂತ ಎಫ್ಐಆರ್ ಮಾಡಿದ್ದಾರೆ. ಆದರೆ ನೋಡಿ, ಹಾಗಾದರೆ ಪೊಲೀಸರ ನಡೆಯನ್ನು ಪ್ರಶ್ನೆ ಮಾಡಲೇಬಾರ್ದಾ? ನೀವು ಪೊಲೀಸ್ ಸ್ಟೇಷನ್ಗೆ ಕಲ್ಲು ತೂರಿದ್ರಲ್ಲ ಹುಬ್ಬಳ್ಳಿನಲ್ಲಿ ಮತ್ತು ಮೈಸೂರಿನಲ್ಲಿ, ಉದಯಗಿರಿನಲ್ಲಿ, ಅವರ ವಿರುದ್ಧ ಏನೂ ಆ್ಯಕ್ಷನ್ ತಗೊಂಡಿಲ್ಲ. ಇಲ್ಲಿ ತನಕ ಏನೂ ತಗೊಂಡಿಲ್ಲ. ಹಾಕಿದ್ದ ಕೇಸ್ಗಳನ್ನ ವಾಪಸ್ ಪಡೆದಿದ್ದೀರಾ. ಇಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ನ್ಯಾಯ ಕೇಳೋದಕ್ಕೆ ಕೂತ್ಕೊಂಡ್ರೆ ಅವ್ರ ವಿರುದ್ಧ ಎಫ್ಐಆರ್ ಆಗ್ತೀರಾ. ಇದು ಯಾವ ಸೀಮೆ ನ್ಯಾಯ? ಇದು ಯಾವ ಸೀಮೆ ಕಾನೂನು ನೀವು ಮಾಡ್ತಾ ಇರೋದು? ದಿನಪ್ರತಿ ಪೊಲೀಸ್ ಅವರು ರಾತ್ರಿ 12 ಗಂಟೆಗೆ 1 ಗಂಟೆ ರಾತ್ರಿಗೆ ಬಂದು ಮನೆಯವರನ್ನೆಲ್ಲ ಎಬ್ಬಿಸಿ ಎಲ್ಲಿದ್ದಾರೆ ಹಾಗೆ ಹೀಗೆ ಅಂತೇಳಿ ಸರ್ಚ್ ಮಾಡ್ತಾ ಇರ್ತಾರೆ. ಮನೆಗೆ ಬಂದು ನಿಮ್ಮ ಸರ್ಚ್ ಮಾಡ್ಲಿಕ್ಕೆ ಉಂಟು, ನಿಮ್ಮ ಫೋಟೋ ತೆಗಿಲಿಕ್ಕೆ ಉಂಟು, ನಮ್ಮ ವಾಹನಗಳ ಫೋಟೋ ಎಲ್ಲ ತೆಗಿತಾ ಇದ್ದಾರೆ. ಇದರಿಂದ ನಮಗೆ ತುಂಬಾ ಮಾನಸಿಕ ಕಿರುಕುಳ ಕೂಡ ಉಂಟಾಗಿದೆ. ಅಂದ್ರೆ ನಾವು ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ಇಂಥದ್ದನ್ನೆಲ್ಲ ತುಂಬಾ ನೋಡಿದ್ದೇವೆ. ಆದ್ರೂ ನಮ್ಮ ಮೇಲೆ ಒಂದು ಕೇಸ್ ಇಲ್ಲದೆ ನಾವು ಮಾಡಿ ತಪ್ಪಾದ್ರೆ ಇವರು 12 ಗಂಟೆ ರಾತ್ರಿಗೆ ಎಲ್ಲ ಬರುವ ಅಗತ್ಯ ಏನಿದೆ ನಮ್ಮ ಮನೆಗೆ? ಅದೊಂದು ವಿಷಯ ನಮಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಇನ್ನು ಮುಂದೆ ಇವರು ದಿನಪ್ರತಿ ನಮ್ಮ ಮನೆಗೆ ಬಂದು ನಾವು ಎಲ್ಲಿದ್ದೇವೆ ಅಂತ ಹುಡುಕುವ ಬದಲು ಇವರೊಂದು ಫೋನ್ ಕರೆ ಮಾಡಿದ್ರೆ, ನಾವು ಪ್ರತಿದಿನ ನಾವು ಸ್ಟೇಷನ್ಗೆ ಬರುವವರು, ಒಂದು ಫೋನ್ ಕರೆ ಮಾಡಿದ್ರೆ ನಾವು ಸ್ಟೇಷನ್ಗೆ ಬರ್ತೇವಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ನಿಜ ಈಗ ಪೊಲೀಸರ ಆ್ಯಕ್ಷನ್ ನೋಡಿದ್ರೆ ಕೇವಲ ಹಿಂದೂಗಳೇ ಟಾರ್ಗೆಟ್ ಆಗ್ತಿದಾರಾ ಅಂತಕ್ಕಂಥ ಅನುಮಾನ ಬರುತ್ತೆ. ಹಾಗೆ ನೋಡೋಕ್ಕೋದ್ರೆ ದಕ್ಷಿಣ ಕನ್ನಡದಲ್ಲಿ ಒನ್ ಸೈಡೆಡ್ ಆಗಿ ಏನು ಮರ್ಡರ್ ಆಗ್ತಾ ಇಲ್ಲ. ಎರಡೂ ಕೋಮಿನವರು ಒಂಥರ ಪ್ರತೀಕಾರದ ಕೊಲೆಗಳಾಗ್ತಾ ಇದೆ. ಆದರೆ ಕ್ರಮ ಮಾತ್ರ ಒಂದು ಸಂಘಟನೆ, ಒಂದು ಪಕ್ಷದ ನಾಯಕರ ವಿರುದ್ಧ ಯಾಕೆ ಅಂತ. ಈ ಜಿಲ್ಲೆಯಲ್ಲಿ ಕೋಮು ದ್ವೇಷದ ಹತ್ಯೆಗಳು ನಿರಂತರ ನಡೀತಾ ಇದೆ. ಅದು ಹಿಂದೂಗಳನ್ನು ಹತ್ಯೆ ಮಾಡಿದರೆ ಮುಸ್ಲಿಮರನ್ನು ಹತ್ಯೆ ಮಾಡುವಂಥದ್ದು ನಡೀತಾನೆ ಇರ್ತದೆ. ಆದರೆ ಕಳೆದ ಕೆಲ ದಿನಗಳ ಹಿಂದೆ ಬಂಟ್ವಾಳದ ಅಬ್ದುಲ್ ರಹಿಮಾನ್ರನ್ನ ಹತ್ಯೆ ಮಾಡಿದ ಬಳಿಕ ಸಾಕಷ್ಟು ಕಾಂಗ್ರೆಸ್ನಲ್ಲಿರುವಂಥ ಮುಸ್ಲಿಂ ಮುಖಂಡರುಗಳು ಆಕ್ರೋಶ ವ್ಯಕ್ತಪಡಿಸಿದರು. ಇದು ರಾಜ್ಯ ಸರ್ಕಾರದ ವೈಫಲ್ಯ, ಹಾಗಾಗಿ ಪೊಲೀಸ್ ಇಲಾಖೆಯ ವೈಫಲ್ಯ. ಈ ಹಿಂದೆ ಸುಹಾಸ್ ಶೆಟ್ಟಿ ಮರ್ಡರ್ ಆದಂಥ ಸಂದರ್ಭದಲ್ಲಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟಿರುವಂಥವರನ್ನ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಆ ಕಾರಣಕ್ಕಾಗಿ ರಹಿಮಾನ್ನ ಹತ್ಯೆ ಆಗಿದೆ ಅನ್ನುವಂಥದ್ದು ಮುಸ್ಲಿಂ ಕಾಂಗ್ರೆಸ್ನಲ್ಲಿರುವಂಥ ಕಾರ್ಯಕರ್ತರ ಆರೋಪ. ಹಾಗಾಗಿ
ಆ ಬಳಿಕ ತಕ್ಷಣಕ್ಕೆ ಪೊಲೀಸ್ ಇಲಾಖೆಯನ್ನೇ ಸರ್ಜರಿ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿರುವಂಥದ್ದು. ಮಂಗಳೂರು ಕಮಿಷನರ್ ಅಗರ್ವಾಲ್ರವರನ್ನ ಜೊತೆಗೆ ಜಿಲ್ಲೆ SP ಆಗಿರುವಂಥ ಯತೀಶರನ್ನ ಏಕಾಏಕಿ ಒಂದೇ ದಿನದಲ್ಲಿ ವರ್ಗಾವಣೆ ಮಾಡ್ತಾರೆ. ಆ ಬಳಿಕ ಅಲ್ಲಿಗೆ ಖಡಕ್ ಅಧಿಕಾರಿಗಳಾಗಿರುವಂಥ ಮಂಗಳೂರು ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿಯನ್ನು ನೇಮಕ ಮಾಡ್ತಾರೆ. ಅದರ ಜೊತೆಗೆ SP ಆಗಿ ಅರುಣ್ ಅವರನ್ನು ನೇಮಕ ಮಾಡ್ತಾರೆ. ಈಗ SP ಆಗಿ ಅಧಿಕಾರ ವಹಿಸಿಕೊಂಡಂಥ ಕೆಲವೇ ದಿನಗಳಲ್ಲಿ 2 ದಿನಗಳ ಬಳಿಕ ಈಗ ಹಿಂದೂ ನಾಯಕರುಗಳನ್ನು ಟಾರ್ಗೆಟ್ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಇದು ಆಕ್ರೋಶಕ್ಕೂ ಕಾರಣ ಆಗಿರುವಂಥದ್ದು. ಮುಸ್ಲಿಮರು ಹೇಳಿದ ತಕ್ಷಣ ಪೊಲೀಸರನ್ನು ಬದಲಾವಣೆ ಮಾಡಿದರು. ಈಗ ಮುಸ್ಲಿಮರ ಪರವಾಗಿ ತೋರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಹಿಂದೂ ನಾಯಕರ ವಿರುದ್ಧ ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದಾರೆ. ಅವರ ಮೇಲೆ ಈ ರೀತಿಯಾಗಿ FIR ದಾಖಲಿಸ್ತಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ನಿನ್ನೆ ರಾತ್ರಿ ಕಡಬದಲ್ಲಿರುವಂಥ ಹಿಂದೂ ನಾಯಕರ ಮನೆಗಳಿಗೆಲ್ಲ ಭೇಟಿ ಕೊಟ್ಟಿದ್ದಾರೆ ಪೊಲೀಸರು. ಆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡಿದಂಥ ಕಾರ್ಯಕರ್ತರ ಮೇಲೆ FIR ದಾಖಲಾಗಿದೆ. ಜೊತೆಗೆ ಇತ್ತೀಚೆಗೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರು ಹೇಳಿರುವಂಥ ಹೇಳಿಕೆಗೂ ಈಗ FIR ಅನ್ನು ದಾಖಲಿಸಲಾಗಿರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಸುಖಪಾಲ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಕೇವಲ ಒಂದು ಕಡೆಯವರ ವಿರುದ್ಧ ಮಾತ್ರ ಪೊಲೀಸರು ಕ್ರಮ ತಗೋತಾರೆ, ಮತ್ತೊಂದು ಕಡೆಯ ವಿರುದ್ಧ ಯಾವುದೂ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ.